ನಮ್ಮ ಪ್ರಾಚೀನ ಬಸ್ತಿಗಳ ಸರ್ವೆ ಮಾಡಿ ಅದರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮತ್ತು ಎಲ್ಲೆಲ್ಲಿ ಪ್ರಾಚೀನ ಬಸ್ತಿಗಳ ಮೇಲೆ ಅತಿಕ್ರಮಣ ಆಗಿದೆ ಆ ಅತಿಕ್ರಮಣ ತೆಗೆಯಲು ಸರ್ಕಾರ ಏನೇನು ಅವಶ್ಯಕತೆ ಕ್ರಮ ಇದೆ ಅದು ತೆಗೆದುಕೊಳ್ಬೇಕು. ನಮ್ಮದು 7ನೇ ಬೇಡಿಕೆ ಇದೆ. ಎಲ್ಲೆಲ್ಲಿ ಪ್ರಾಚೀನ ಬಸ್ತಿಗಳಿವೆ ಆ ಎಲ್ಲ ಪ್ರಾಚೀನ ಬಸ್ತಿಗಳಲ್ಲಿ CCTV ಹಚ್ಚಬೇಕು ಮತ್ತು ಸೆಕ್ಯೂರಿಟಿ ಗಾರ್ಡ್ ನೇಮಕಾತಿ ಮಾಡಬೇಕು ಮತ್ತು ಏನು ಅವಶ್ಯಕತೆ ಮೂಲ ಸೌಕರ್ಯ ಒದಗಿಸಬೇಕು. ಇದು ನಮ್ಮದು 7ನೇ ಬೇಡಿಕೆ ಇದೆ. ಇವೆಲ್ಲ ನಮ್ಮ ಬೇಡಿಕೆಗಳು ಬೇಸಿಕ್ ಬೇಡಿಕೆ ಇದೆ. ಸರ್ಕಾರ ಅಧಿವೇಶನ ಕರೆದು ಎಕ್ಸ್ಪರ್ಟ್ ಕಮಿಟಿ ತಯಾರು ಮಾಡಿ ರಿಪೋರ್ಟ್ ಕೊಟ್ಟು ಅಂಥದ್ದೇನೂ ಅವಶ್ಯಕತೆ ಇಲ್ಲ. ಸರ್ಕಾರ ಮಾಡಿದ್ರೆ 5 ನಿಮಿಷ ನಮ್ಮೆಲ್ಲ ಬೇಡಿಕೆ ಈಡೇರಿಸ್ಬೋದು. ಮತ್ತು ಬಹಳಷ್ಟು ನಮ್ಮ ಸಮಾಜ ಕಡೆಯಿಂದ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದಾರೆ. ಅದು ರೆಗ್ಯುಲರ್ ಸಮಾಜ ಪ್ರಯತ್ನ ಮಾಡಿದೆ. ಆದರೆ ಸರ್ಕಾರ ಜನ ಸಮಾಜಕ್ಕೆ ಸೀರಿಯಸ್ ಆಗಿ ತೋತಾ ಇಲ್ಲ. ಈಗ ನಾವು ಅನಿವಾರ್ಯವಾಗಿ ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದೀವಿ ಮತ್ತು ಉಪವಾಸ ಸತ್ಯಾಗ್ರಹ ಎಲ್ಲಿವರೆಗೂ ಕರ್ನಾಟಕ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸೋದಿಲ್ಲ ಅಲ್ಲಿವರೆಗೂ ನಾವು ಮುಂದುವರಿಸ್ತೀವಿ. ಎಲ್ಲರಿಗೂ ಜೈ ಜಿನೇಂದ್ರ. ಮತ್ತು ಎಲ್ಲ ಜನರು ಈ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನಾವು ನಮ್ಮ ಧರ್ಮದ ಭವಿಷ್ಯ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಜೈ ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.